ಶಾಮನೂರ್ ಅವ್ರಿಗೆ ಅವ್ರು ಕೊಟ್ಟಿದ್ದಾರೆ ಬೆಂಬಲ, ಬಟ್ ಸಮಾಜ ಪೂರ್ತಿ ಕೊಟ್ಟಿಲ್ಲ. SSM ಅವರು ಮಲ್ಲಿಕಾರ್ಜುನ ಅವರು ತಿನ್ನಿಸ್ತಾ ಇದ್ರು ಕಬಾಬ್ ಅಲ್ಲ ಆ ಜಾಗದಲ್ಲಿ ಅದು ಇರೋದು. ಆ ಜಾಗದಲ್ಲಿ ಸಗಣಿ ತಿನ್ನಿಸಿದ್ದಾರೆ ಅವರಿಗೆ. ನಮ್ಮ ಸಮುದಾಯ ಆಗಲಿ ನಮ್ಮ ಉಲ್ಮಗಳಾಗಲಿ ಇವರಿಗೆಲ್ಲ ಒಂಥರ ಶೇಮ್ ಮಾಡಿಬಿಟ್ಟಿದ್ದಾರೆ ಇವರು. ನಮ್ಮ ನಾಯಕರು ಇವಾಗೇನು ಕ್ಯಾಬಿನೆಟಲ್ಲಿ ನಾಯಕರಿದ್ದಾರೆ ಅವರಿಗೆಲ್ಲರೂ ಶೇಮ್ ಮಾಡಿದ್ದಾರೆ. BZ ಜಮೀರ್ ಅಹಮದ್ ಖಾನ್ ಸಾಬ್ಗೆ ಅವ್ನು ಯಾವ ಸುರ್ಜೇವಲ್ಲ ಅಂತೆ ಅವ್ನು ಐತಲ್ಲ ಅವ್ನು ಗೌರವ ಕೊಟ್ಟಿಲ್ಲ. BZ ಜಮೀರ್ ಅಹಮದ್ ಖಾನ್ ಕೂಡ ಚೆನ್ನಾಗಿ ಬಾಂಧವ್ಯ ಇಟ್ಕೊಂಡಿಲ್ಲ. ಮತ್ತು ನಮ್ಮ SS ಮಲ್ಲಿಕಾರ್ಜುನ ಅವರು ಅವನು ಯಾರು ಅಂತ ಅದು ರಫ್ ಮಾತಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮೇಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳ ಬೇಸರಿದ್ದಾರೆ. ಮೇಲೆ ನಮ್ಮ ಒಂದು ಅಲ್ಪಸಂಖ್ಯಾತರ, ದಲಿತರ, ಹಿಂದುಳಿದ ವರ್ಗದ ಒಂದು ಧ್ವನಿಯಾಗಿ ಬರಬೇಕು, ಅವರ ಪರವಾಗಿ ಮಾತಾಡಬೇಕು ಅನ್ನೋದಾದರೆ ನಮ್ಮ ಅಭಿಪ್ರಾಯ ಈ ಸಲ ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಒಂದು ಕ್ಯಾಂಡಿಡೇಟ್ನ ಮತವನ್ನು ಚಲಾಯಿಸಬೇಕು. ಅದು ನಮ್ಮ ಅಭಿಪ್ರಾಯ ಏನು ಅಂತ ಅಂದರೆ ಈ ಸಲ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPIಯ ಅಭ್ಯರ್ಥಿಯಾದಂತಹ ಅಫ್ಸರ್ ಕೊಡ್ಲಿಪೇಟೆ ಅವರು ಸೂಕ್ತ ಒಂದು ಪರಿಹಾರ ಇದಕ್ಕೆ. ಇಂಥ ನಾಯಕರನ್ನ ನಾವೆಲ್ಲ ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಒಗ್ಗೂಟ್ಟಾಗಿ ಒಂದೇ ಮತವನ್ನು ಚಲಾಯಿಸಿ ಈ ಸಲ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಪಾಠ ಕಲಿಸಬೇಕಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಚುನಾವಣಾ ಕಾವು ರಂಗೇರ್ತಾ ಇದೆ. ಇಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಇತ್ತು, ಬಟ್ ಕೊಡಲಿಲ್ಲ. ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ರು. ಈಗಲೂ ಅವ್ರ ನಾಮಪತ್ರ ಹಾಗೇ ಇದೆ. ಅವರು ಆದರೆ ಬೇಷರತ್ ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದು ಬೆಂಬಲವನ್ನು ಘೋಷಿಸಿದ್ದಾರೆ. ಏನು ಹೇಳ್ತೀವಿ ನೋಡಿ, ಸಾದಿಕ್ ಪೈಲ್ವಾನ್ ಅವರು ಸಮುದಾಯದ ಪ್ರಕಾರ ಒಂದು ಫೇಸ್ ವ್ಯಾಲ್ಯೂ ಇತ್ತು ಅವರಿಗೆ. ಆ ವ್ಯಾಲ್ಯೂನ ಅವರು ಇವಾಗ ಕಳ್ಕೊಂಡಿದ್ದಾರೆ. ಅವರಿಗೆ ಏನು ಹೆಸರು ನೇಮ್ ಆಫ್ ಫೇಮ್ ಬರಬೇಕಾಗಿತ್ತು ಅದನ್ನು ಅವರು ಇವಾಗೆಲ್ಲ ಅವರು ಮಣ್ಣಾಕ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರ ಬಾಯಿಗೆ ಅವರೇ ಮಣ್ಣು ಹಾಕ್ಕೊಂಡಿದ್ದಾರೆ. ಬಟ್ ನಿನ್ನೆ ನಾನು ನೋಡ್ತಾ ಇದ್ದೆ, ಅವರಿಗೆ SSM ಅವರು ಮಲ್ಲಿಕಾರ್ಜುನ ಅವರು ತಿನ್ನಿಸ್ತಾ ಇದ್ರು ಕಬಾಬ್ ಅಲ್ಲ ಆ ಜಾಗದಲ್ಲಿ ಅದು ಇರೋದು. ಆ ಜಾಗದಲ್ಲಿ ಸಗಣಿ ತಿನ್ನಿಸಿದ್ದಾರೆ ಅವರಿಗೆ. ಅದನ್ನು ಮುಂದಿನ ದಿನಗಳಲ್ಲಿ ಇವಾಗ ಅವರಿಗೆ ಬಂದು ಜನರ ಮುಂದೆ ಮಾತಾಡೋದಕ್ಕೂ ಚಿಕ್ಕ ಇಲ್ಲಿ ಕೇಳಿ ಈ ಸಮುದಾಯ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ರು. ಸಮುದಾಯದ ಪರವಾಗಿ ನಾನು ನಿಂತಿದ್ದೇನೆ, ನೀವೇನು ಹೇಳ್ತೀರಾ, ನಮ್ಮ ಉಲ್ಮಗಳಿಗೆಲ್ಲ ಮಾನ ಮರ್ಯಾದೆ ತೆಗೆದುಬಿಟ್ಟಿದ್ದಾರೆ ಇವಾಗ ಅವರು. ಇಲ್ಲ ಅಂದರೆ ಸಮುದಾಯದ ಹೆಸರು ತಗೋಬಾರ್ದಾಗಿತ್ತು. ಅವ್ರು ರಾಜಕೀಯ ಮಾಡಿರೋದು ರಾಜಕೀಯನೇ ಹೇಳಬೇಕಾಗಿತ್ತು. ಅವರು ರಾಜಕೀಯ ಬಿಟ್ಟು ನಾನು ಏನು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಸಮುದಾಯ ಆಗಲಿ ನಮ್ಮ ಉಲ್ಮಗಳಾಗಲಿ ಇವರಿಗೆಲ್ಲ ಒಂಥರ ಶೇಮ್ ಮಾಡಿಬಿಟ್ಟಿದ್ದಾರೆ ಇವರು. ನಮ್ಮ ನಾಯಕರು ಇವಾಗೇನು ಕ್ಯಾಬಿನೆಟಲ್ಲಿ ನಾಯಕರಿದ್ದಾರೆ ಅವರಿಗೆಲ್ಲರೂ ಶೇಮ್ ಮಾಡಿದ್ದಾರೆ. ಇವಾಗ ಇವರಿಗೆ ನಮ್ಮ ಸಮುದಾಯದ ಪ್ರಕಾರ ನಾನು ಒಂದು ಕರೆ ಕೊಡ್ತೇನೆ, ನಮ್ಮ ಉಲ್ಮಗಳಿಗೂ ನಮ್ಮ ಊರಿನ ಜನತೆಗೂ ರಾಜ್ಯದ ಉಲ್ಮಗಳಿಗೂ ಇವರಿಗೆ ಒಂದು ಯಾವುದಾದ್ರೂ ತಕ್ಕ ಪಾಠ ಆಗಬೇಕು. ಇವರಿಗೆ ಮುಂದಿನ ದಿನಗಳಲ್ಲಿ ಈ ಥರ ನಾಯಕರು ಧರ್ಮದ ಹೆಸರು ಹೇಳ್ಕೊಂಡು ಸಮಾಜದ ಹೆಸರು ಹೇಳ್ಕೊಂಡು ಯಾವುದೇ ಥರದ್ದು ಇವ್ರು ಮತ್ತೆ ಮಾಡೋದಾದರೆ ರಾಜಕೀಯ ಮಾಡಿ, ಇಲ್ಲಾಂದರೆ ಧರ್ಮದ ಹೆಸರು ಹೇಳ್ಕೊಂಡು ನೀವು ನಿಮ್ಮ ಬೆಳೆನ ಬೇಯಿಸ್ಕೊಬೇಡಿ.